ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಗಾರ್ಡನ್ನಲ್ಲಿ ದುಂಡು ಮಲ್ಲಿಗೆ ಮತ್ತು 5 ಸುತ್ತಿನ ಮಲ್ಲಿಗೆ ಹಾಗೆ ಸ್ವಲ್ಪ ಗಾಂಧಾರಿ ಮೆಣಸಿನಕಾಯಿ ಸಿಕ್ಕಿದೆ. ಸೊ ಈ ಮಲ್ಲಿಗೆನ ನಾನು ಇವತ್ತು ಬಾಳೆ ದಿಂಡಿನ ನಾರಿನಲ್ಲಿ ಕಟ್ಟೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಾಳೆ ದಿಂಡನ್ನು ಒಣಗಿಸಿ ಆ ನಾರನ್ನು ನಮಗೆ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಅದನ್ನು ಸೀಳ್ಕೊಳ್ತಾ ಹೋಗಬೇಕು. ಅದಕ್ಕೆ ಮುಂಚೆ ಇದನ್ನು ಒಂದು 5 ನಿಮಿಷ ನಾವು ನೀರಲ್ಲಿ ನೆನೆಸಿದ್ರೆ ಸಾಫ್ಟ್ ಆಗುತ್ತೆ. ನೀಟಾಗಿ ಈ ಥರ ದಾರದ ಥರ ಎಳೆ ಎಳೆ ಬರುತ್ತೆ ನೋಡಿ. ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಇದನ್ನು ಈ ಥರ ಹೇಳ್ಕೊಂಡು ಆ ದಾರದ ನಾರಿನಲ್ಲಿ ನಾವು ಹೂವನ್ನು ಮಾಮೂಲಿ ಹೇಗೆ ಹೂ ಕಟ್ತೀವೋ ಅದೇ ಥರ ಕಟ್ತಾ ಹೋಗಬೇಕು. ಆಲ್ರೆಡಿ ನಾನು ಬಾಳೆ ದಿಂಡಿನಲ್ಲಿ ಅನೇಕ ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದೀನಿ. ಬಾಳೆ ದಿಂಡನ್ನು ಯೂಸ್ ಮಾಡಬೇಕಾದ್ರೆ ಅದರ ಹೊರಗಿನ ತೆಳುವಾದ ಕವಚ ಥರ ಏನಿರುತ್ತೆ ಅದನ್ನು ಒಣಗಿಸ್ಕೊಂಡು ನಾವು ಅದರಿಂದ ಈ ನಾರನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡೋದು. ಸೊ ಯಾವಾಗ ನಾವು ಪೂಜೆಗೆ ತರುವಂಥ ಕಂದುಗಳಲ್ಲಿ ಅಥವಾ ಈ ಬಾಳೆ ದಿಂಡನ್ನು ಅಡುಗೆಗೆ ಯೂಸ್ ಮಾಡೋಕ್ಕೆ ತಂದಾಗ ಈ ಥರ ಹೊರ ಸಿಪ್ಪೆನ ತೆಗೆದು ನಾವು ಅದನ್ನ ಒಣಗಿಸಿಟ್ಕೊಂಡು ಬೇಕಾದಾಗ ಒಂದೊಂದೇ ಪೀಸನ್ನು ನೆನೆಸ್ಬಿಟ್ಟು ಅದರಿಂದ ಈ ಥರ ನಾರನ್ನು ತೆಗೆದು ಅದರಿಂದ ಹೂವು ಕಟ್ಬೋದು. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂದರೆ, ಒಂದು, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಪ್ಲಾಸ್ಟಿಕ್ ದಾರನ ನಾವು ಬಳಸ್ತಾ ಇಲ್ಲ. ಹಾಗೆ ಇದು ಪ್ರಾಣಿಗಳು ಕನ್ಸ್ಯೂಮ್ ಮಾಡಿದಾಗ ಅದಕ್ಕೂ ಕೂಡ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ ಇದು ಫುಲ್ಲು ಸೆಲ್ಯುಲೋಸಿಂದ ಆಗಿರುತ್ತೆ. ಅದ್ರ ಜೊತೆಗೆ ಇದನ್ನು ನಾವು ನೀರಲ್ಲಿ ನೆನೆಸಿ ಅದನ್ನು ದಾರನ ತೆಳುವಾಗಿ ತೆಗೆದಿರ್ತೀವಲ್ವ, ಸೊ ಅದರಿಂದ ಏನಾಗುತ್ತೆ ಅಂದರೆ ಆ ಮಾಯ್ಶ್ಚರು ಆ ದಾರದಲ್ಲಿ ಜಾಸ್ತಿ ಇರುತ್ತೆ. ಅದು ಹೂವಿಗೆ ಆ ಮಾಯ್ಶ್ಚರ್ನ ಕೊಡೋದ್ರಿಂದ ಹೂವು ತುಂಬ ಟೈಮ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಯೂಶ್ವಲಿ ಮಂಗಳೂರು ಮಲ್ಲಿಗೆ, ನಿತ್ಯ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಈ ಥರನ್ನೆಲ್ಲನೂ ನಾವು ಈ ಬಾಳೆ ದಿಂಡಿನ ನಾರಿನಲ್ಲಿ ಕಟ್ತೀವಿ. ಸೊ ಪೂಜೆಗೂ ತುಂಬ ಶ್ರೇಷ್ಠ ಈ ಥರ ಕಟ್ಟಿ ನಾವು ಅದನ್ನು ಬಳಸೋದ್ರಿಂದ. ಸೊ ಯಾರಾದರೂ ಪರಿಸರ ಪ್ರೇಮಿಗಳು ಇಷ್ಟ ಇದ್ದವರು ಈ ಥರ ಇದನ್ನು ಟ್ರೈ ಮಾಡ್ಬೋದು. ಇದಕ್ಕಿಂತ ನಾವು ಹೆಚ್ಚಿನ ಸಮಯ ಏನು ಕೊಡಬೇಕಾಗಿಲ್ಲ. ದಿಂಡನ್ನು ತಂದಾಗ ಅದನ್ನು ಒಂದು ಕಡೆ ಒಣಗಕ್ಕಿಟ್ಟರೆ ಸಾಕು, ಆ ಸಿಪ್ಪೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ. ಈ ಥರ ಹೂವು ಕಟ್ತಾ ಹೋಗೋದು. ಈ ಥರ ಬಾಳೆ ನಾರಿನಲ್ಲಿ ಕಟ್ಟಿರೋ ಹೂವು ತುಂಬ ಫ್ರೆಶ್ ಆಗಿ ತುಂಬ ಟೈಮ್ವರೆಗೂ ಚೆನ್ನಾಗಿ ಇರುತ್ತೆ. ಇವತ್ತಿನ ರೆಸಿಪಿ ಬಂದು ಅತಿ ಆರೋಗ್ಯಕರವಾದ, ಜೀರ್ಣಕಾರಿಯಾದ, ಗಂಟಲು ಕೆರೆತ ಮತ್ತು ಕೋಲ್ಡನ್ನು ನಿವಾರಿಸುವಂತಹ ಉಪ್ಸಾರು ಖಾರ. ಇದು ನಾನು ಕಿಚನ್ ಗಾರ್ಡನಲ್ಲಿ ಬೆಳೆದಿರೋವಂತಹ ಹಸಿ ಮೆಣಸಿನಕಾಯಿ. ಅದು ಹಣ್ಣಾದಾಗ ಅದನ್ನ ಒಣಗಿಸಿ ಇಟ್ಕೊಂಡಿದ್ದೀನಿ. 15 ಒಣ ಮೆಣಸಿನಕಾಯಿನ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತಾರಲ್ಲ, ಅದನ್ನು ಕೂಡ ಜಸ್ಟ್ ಫ್ರೈ ಮಾಡಿ ಅದು ಪಟಪಟ ಅಂತ ಸಿಡಿಯೋ ಅಷ್ಟು ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಕಾಳುಮೆಣಸು ಒಂದು ಅರ್ಧ ಸ್ಪೂನಷ್ಟು, ಕರಿಬೇವು ಒಂದು 6 ಅಥವಾ 7 ರೆಕ್ಕೆಗಳಷ್ಟು, ಹಾಗೆ ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಅದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಇದೇ ಬಾಣಲಿನಲ್ಲಿ ಹುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಮಾಯ್ಶ್ಚರ್ ಹೋಗಬೇಕಷ್ಟೇ, ತುಂಬ ಡ್ರೈ ಮಾಡಬೇಡಿ. ಇದಕ್ಕೆ ಯಾವುದಕ್ಕೂ ಎಣ್ಣೆ ಹಾಕಬಾರ್ದು, ಎಲ್ಲನೂ ಡ್ರೈ ಫ್ರೈಯೇ ಮಾಡ್ಕೋಬೇಕು. ಹಾಗೆ ಇದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಡ್ರೈ ಫ್ರೈ ಆಗಿರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಒಂಚೂರು ಇರಲ್ಲ. ಹಾಗೆಯೇ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಉಪ್ಸಾರಿನ ಜೊತೆ ನಾವು ಇದನ್ನು ತಿನ್ಬೋದು. ಹಾಗೆ ರೊಟ್ಟಿ, ಚಪಾತಿಗೆ ಬೆಣ್ಣೆ ಜೊತೆ ಸೇರಿಸ್ಕೊಂಡು ತಿನ್ಬೋದು. ಇಡ್ಲಿಗೂ ಸಹ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವು ತಣ್ಣೀರು ಹಾಕದೆ ರುಬ್ಬಿಟ್ರೆ ಇದನ್ನು ನಾವು 1 ತಿಂಗಳವರೆಗೂ ಚೆನ್ನಾಗಿ ಸ್ಟೋರ್ ಮಾಡ್ಬೋದು. ನೋಡಿ, ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಹುಣಸೆಹಣ್ಣು ಅದೊಂದು ಸ್ವಲ್ಪ ವಾಶ್ ಮಾಡಿ ಹಾಕ್ತೀನಿ. ಹಾಗೆ ಈ ಹುರಿದಿಟ್ಟಿರೋಂಥದ್ದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಇದನ್ನೆಲ್ಲನೂ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕಾದ್ರೆ ನಮಗೆ ಇದು ತರಿಯಾಗಿ ಪುಡಿ ಪುಡಿ ಆಗುತ್ತೆ. ಸೊ ಆವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಮಾಡಿಕೊಂಡು ಅದು ಆರಿದ್ಮೇಲೆ ಅದನ್ನು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ಚಟ್ನಿ ಥರ ಮಾಡಿಡ್ಬೋದು. ಇಲ್ಲಾಂದರೆ ಇದೇ ಥರ ಡ್ರೈ ಪೌಡರ್ನ ಮಾಡಿಟ್ಕೊಂಡು ನಾವು ಯಾವಾಗ ಅಡುಗೆಗೆ ಬಳಸ್ತೀವಿ ಆವಾಗ ಅದನ್ನು ನಾವು ನೀರಲ್ಲಿ ಕಲಸಿ ಸಹ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇವಾಗ ಗ್ರೈಂಡ್ ಆಗಿದೆ. ಇದಕ್ಕೆ ಮತ್ತೆ ನಾನು ಹುಚ್ಚೆಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಇದು ಖಾರ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಹಾಕ್ಕೊಂಡು ಊಟಕ್ಕೆ ಬಳಸ್ಕೋಬೇಕು. ನೋಡಿ, ಈ ರೀತಿ ಕಾದು ಆರಿದ ನೀರನ್ನ ಹಾಕಿ ರುಬ್ಬಿದ್ರೆ ಇದನ್ನು ನಾವು 1 ತಿಂಗಳವರೆಗೂ ಹಾಗೆ ಸ್ಟೋರ್ ಮಾಡಿಡ್ಬೋದು. ನಾನಿವಾಗ ಅದನ್ನು ಒಂದು ಗಾಜಿನ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತು ಈ ಜಾರನ್ನು ತೊಳೆದ್ಬಿಟ್ಟು ನಾವು ಯಾವುದ್ರದ್ದು ಉಪ್ಸಾರು ಮಾಡ್ತೀವಿ ಅಂದರೆ ಹಸಿ ಸೊಪ್ಪಿಂದು ಆಗಿರ್ಬೋದು, ಹಸಿ ಕಾಳಿಂದಾಗಿರ್ಬೋದು, ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಬಿಸಿ ಮುದ್ದೆ, ಉಪ್ಸಾರು ಸಾರಿಗೆ ಈ ಖಾರನ ಕಲಿಸ್ಕೊಂಡು ತಿಂದರೆ ಸ್ವರ್ಗಕ್ಕೆ
ಮೂರೆಗೇಣು. ಬಿಡದಿ, ರಾಮನಗರ, ಮೈಸೂರು, ಮಂಡ್ಯ, ಹಾಸನ ರೀಜನ್ಗಳಲ್ಲಿ ಈ ಉಪ್ಸಾರು ಖಾರನ ಮಾಡ್ತಾರೆ. ಬಟ್ ಅದರಲ್ಲಿ ಸ್ಲೈಟ್ ವೇರಿಯೇಷನ್ಸ್ ಇರುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.